ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಕ್ಷಣ ಕ್ಷಣಕ್ಕೂ ಕೂಡ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಪ್ರಮುಖ ರೂವಾರಿಗಳಿದ್ದಾರೆ, ಜೊತೆಗೆ ಇದರ ಹಿಂದೆ ಇರೋರು ಯಾರು, ಈ ಪೆಂಡ್ರೈವನ್ನು ವೈರಲ್ ಮಾಡಿದ್ಯಾರು, ವೈರಲ್ ಮಾಡೋದಕ್ಕೆ ಕಾರಣ ಏನು, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಬೆಳವಣಿಗೆಗಳು ಈ ಇಡೀ ಪ್ರಕರಣದಲ್ಲಿ ನಡೀತಿದೆ. ಜೊತೆಗೆ ರಾಜಕೀಯ ಮೇಲಾಟಗಳು ಕೂಡ ಕಡಿಮೆ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಈಗಾಗಲೇ ಈ ಪ್ರಕರಣದಲ್ಲಿ ನನಗೂ ಮತ್ತು ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ, ಇಲ್ಲ ಡಿ ಕೆ ಶಿವಕುಮಾರೇ ಇದರ ಸೂತ್ರಧಾರ ಅಂತ ಹೇಳ್ಬಿಟ್ಟು ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿಯ ಮುಖಂಡ ಕಮ್ ವಕೀಲ ಆಗಿರುವಂತಹ ದೇವರಾಜೇಗೌಡ ಹೇಳ್ತಾ ಇದ್ದಾರೆ. ಬಟ್ ಇದೇ ದೇವರಾಜೇಗೌಡ ವಿರುದ್ಧ ಶಿವರಾಮೇಗೌಡ ಕೆಂಡಾಮಂಡಲರಾಗಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿಯ ವಿರುದ್ಧ ರೋಷಾವೇಶದ ಕೆಂಡವನ್ನು ಉಗುಳಿದ್ದಾರೆ. ಜೊತೆಗೆ ಇದೆಲ್ಲದರ ನಿರ್ದೇಶಕ, ನಿರ್ಮಾಪಕ ಎಲ್ಲವೂ ಕೂಡ ಇದೇ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈ ಮೂಲಕ ತನ್ನ ಕುಟುಂಬದ ಒಡಕನ್ನು ಹೊರಗಡೆ ತೋರಿಸಬಾರ್ದು ಅನ್ನುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಒತ್ತಿ ಹೇಳ್ತಾ ಇದ್ದಾರೆ. ಆದರೆ ಈ ಪ್ರಕರಣ ನಿಧಾನಕ್ಕೆ ಡೈವರ್ಟ್ ಮಾಡುವಂಥ ಸಂಚಿದು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಲೀಡರ್ಸು ಇಲ್ಲಿ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯ ವಿರುದ್ಧ. ಹಾಗಾದರೆ ಈ ಇಡೀ ಪ್ರಕರಣದಲ್ಲಿ ಯಾವೆಲ್ಲ ತಿರುವುಗಳು ಮತ್ತು ಯಾವೆಲ್ಲ ಆಯಾಮಗಳು ಪಡೆದುಕೊಳ್ಳುತ್ತಿದೆ, ಇದರ ಅಂತಿಮವಾದಂತಹ ಒಂದು ಉದ್ದೇಶ ಏನಾಗಿತ್ತು, ಅದು ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಿದ್ದಾವೆ. ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಸನದಲ್ಲಿ ನಡೆದಿರುವಂತಹ ಈ ಪೆಂಡ್ರೈವ್ ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ. ದೇಶದಲ್ಲಿ ಇದುವರೆಗೆ ಇಂತಹ ದೊಡ್ಡದೊಂದು ಸ್ಕ್ಯಾಂಡಲ್ ಹೊರಗಡೆ ಬಂದಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಸ್ಕ್ಯಾಂಡಲ್ ಹೊರಗಡೆ ಬರುತ್ತೆ. ಈ ಸ್ಕ್ಯಾಂಡಲ್ ಹೊರಗಡೆ ಬಂದ ಮೇಲೆ ಈ ಸ್ಕ್ಯಾಂಡಲ್ಗೂ ಮತ್ತು ಹಾಸನದ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣಗೂ ಇರುವಂತಹ ಸಂಬಂಧ ಯಾಕೆಂತ ಹೇಳಿದ್ರೆ, ಇದು ಅವರದ್ದೇ ಕಂಪ್ಲೀಟ್ ವಿಡಿಯೋಗಳು, ಅವರೇ ಮಾಡಿದಂಥ ವಿಡಿಯೋಗಳು ಅನ್ನುವಂಥ ಮಾಹಿತಿಯು ಕೂಡ ಇರೋದ್ರಿಂದ ಸಹಜವಾಗಿ ಇವೆಲ್ಲದೂ ಕೂಡ ಸುತ್ತು ಬರೆಸಿ ಬರ್ತಾ ಇರೋದು ಇದೇ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಕುಟುಂಬದ ಮೇಲೆ. ಆದರೆ ಇಲ್ಲಿ ಪ್ರಮುಖವಾಗಿ ಈ ಕುಟುಂಬದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಎಚ್ ಡಿ ಕುಮಾರಸ್ವಾಮಿಯ ಬಗ್ಗೆ, ದೇವೇಗೌಡರ ಬಗ್ಗೆ ಒಂದಷ್ಟು ಚರ್ಚೆಗಳು, ಮಾತುಗಳು ಬಂದೇ ಬರ್ತವೆ. ಇದಕ್ಕೆ ಉರ್ಕೊಂಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಈಗ ಹಲವಾರು ಆರೋಪಗಳನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಿದ್ದಾರೆ. ಇವರ ಒಂದು ಆರೋಪ ಏನು ಅಂತ ಹೇಳಿದ್ರೆ, ಈ ಪೆನ್ಡ್ರೈವ್ನ ಹಿಂದಿರುವಂಥದ್ದು ಕಾಂಗ್ರೆಸ್ನ ಮುಖಂಡ ಮತ್ತು DCM ಆಗಿರುವಂಥ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಆರಂಭದಿಂದನೂ ಕೂಡ ಇದೇ ಆರೋಪವನ್ನು ಹೊರಿಸ್ಕೊಂಡು ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಿಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅಂತೇಳಿ ಪ್ರತಿನಿತ್ಯವೂ ಕೂಡ ಹೇಳ್ತಾನೆ ಇದ್ದಾರೆ. ಈ ಇಡೀ ಪ್ರಕರಣ ಮತ್ತು ಕಂಪ್ಲೀಟಾಗಿ ನಮ್ಮ ಫ್ಯಾಮಿಲಿಯನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತಲೇ ಈ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋದು ಕುಮಾರಸ್ವಾಮಿಯ ಆರೋಪ. ಜೊತೆಗೆ ಈ ಪ್ರಕರಣದಲ್ಲಿ SIT ಅಧಿಕಾರಿಗಳು ಕೂಡ ಇಲ್ಲಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೂಡ CM ಮತ್ತು DCM ಹೇಳಿದಂತೆ ಕುಣಿತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಹಾಗೆಯೇ ನಾನಾ ಆಯಾಮಗಳನ್ನು ಕೂಡ ಕೊಡ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಆತನನ್ನು ವಾಪಸ್ ಬರೋಕ್ಕೆ ಹೇಳ್ತೀನಿ ಅಥವಾ ಹೇಳಿದ್ದೀನಿ, ಇದ್ರ ಬಗ್ಗೆ ಎಲ್ಲೂ ಕೂಡ ಚಕಾರವನ್ನು ಕೂಡ ಕುಮಾರಸ್ವಾಮಿ ಎತ್ತದೇ ಇರೋದು ಮಾತ್ರ ವಿಪರ್ಯಾಸ. ಹೀಗಾಗಿ ಈಗ ಇದೇ ಎಚ್ ಡಿ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಸರಿಯಾಗಿ ತಿರುಗೇಟನ್ನು ಕೊಡ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಪೆನ್ ಡ್ರೈವ್ನ ಸಂಪೂರ್ಣ ವಿಚಾರ ತಿಳಿದಿದೆ. ವಕೀಲರೊಬ್ಬರು ಮತ್ತು ಇತರರು ಇದರ ಬಗ್ಗೆ ಮಾತನಾಡ್ತಿದ್ದಾರೆ. ಕುಮಾರಣ್ಣ ನನ್ನ ರಾಜೀನಾಮೆ ಬಯಸ್ತಾ ಇದ್ದಾರೆ. ಒಕ್ಕಲಿಗ ನಾಯಕರ ಪೈಪೋಟಿಯಂತೆ ರಾಜೀನಾಮೆ ಬೇಕಂತೆ. ಕೊಡೋಣ ರಾಜೀನಾಮೆ, ಮುಗಿಸೋದೇ ಅಲ್ವಾ ಅವರ ಕೆಲಸ. ಕಿಂಗ್ ಆಫ್ ಬ್ಲಾಕ್ ಮೇಲ್ ಆಫೀಸರ್ಸ್ ಪೊಲಿಟಿಷಿಯನ್ಸ್ಗಳಿಗೆ ಹೆದರಿಸ್ತಾ ಇದ್ದಾರೆ. ಅವರದು ಇದೇ ಕೆಲಸ. ಚರ್ಚೆ ಮಾಡೋದಕ್ಕೆ ಇನ್ನೂ ಕೂಡ ಟೈಮ್ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತನಾಡೋಣ, ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬರಲಿ, ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಮರು ಚಾಲೆಂಜನ್ನು ಹಾಕ್ತಾರೆ ಡಿ ಕೆ ಶಿವಕುಮಾರ್. ಕೇಸಲ್ಲಿ ಮೊದಲು ಅವರ ಹೆಸರು ಸ್ಟ್ಯಾಂಡ್ ಆಗಲಿ. ದೇವೇಗೌಡರು ನನ್ನ ಹೆಸರು ತೆಗೆದುಕೊಳ್ಳೋದು ಬೇಡ. ಕುಮಾರಸ್ವಾಮಿ ರೇವಣ್ಣನದು ಬೇರೆ ಫ್ಯಾಮಿಲಿ, ನಮ್ಮದೇ ಬೇರೆ ಫ್ಯಾಮಿಲಿ ಅಂತೇಳಿ ಈಗ ಹೇಳ್ತಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಬೇಕು ಅಂತಲೂ ಕೂಡ ಹೇಳಿದರು. ಆದರೆ ಈಗ ಮಾಡ್ತಿರೋದು ಏನು ಅನ್ನೋದು ಕೂಡ ಈಗ ಇಲ್ಲಿ HDKಗೆ ಕೇಳಿರುವಂಥ ಪ್ರಶ್ನೆಗಳು. ಮತ್ತೊಂದು ಕಡೆ ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ಇದ್ದಾರೆ ಅಂತೇಳಿ ಹೇಳಿದರು. ಬಟ್ ಕಥಾನಾಯಕ, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಕುಮಾರಸ್ವಾಮಿ ಅವರೇ. ಅವರ ಕಾರ್ಯಕರ್ತರು ಏನೋ ಇದ್ದಾರೆ. ಮರ್ಯಾದೆ ಇದ್ದರೆ ಹೋಗಿ ಜೈಲು ಸೇರಿದವರಿಗೆ ಧೈರ್ಯ ತುಂಬಲೆ. ಇವರೆಲ್ಲರಿಗೂ ಕೂಡ ನನ್ನ ಹೆಸರು ಬರಬೇಕು ಅಷ್ಟೇ. ನನ್ನ ಮೇಲೆ ಆರೋಪ ಮಾಡದಿದ್ದರೆ ಮಾರ್ಕೆಟ್ ಓಡಲ್ಲ. ನನ್ನ ಹೆಸರು ಇರದಿದ್ದರೆ ನೀವು ಸುದ್ದಿ ತೋರಿಸಲ್ಲ. ಹೀಗಾಗಿ ನನ್ನ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಏನೋ ಪ್ರತಿಭಟನೆ, ಅದು ರಾಜಕೀಯ ಪ್ರೇರಿತ, ಅದರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ ಅನ್ನೋದನ್ನು ಇಲ್ಲಿ ಕುಮಾರಸ್ವಾಮಿಗೆ HDK ಟಾಂಗನ್ನು ಕೊಡ್ತಾರೆ.
ಮತ್ತೊಂದು ಕಡೆ ಶಿವರಾಮೇಗೌಡ ಕೂಡ ಒಂದು ಪ್ರೆಸ್ ಮೀಟನ್ನು ಕರೆದು ಎಲ್ಲವನ್ನು ಕೂಡ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾರೆ. ದೇವರಾಜೇಗೌಡ ನನ್ನ ಹೆಸರನ್ನು ಬಳಕೆ ಮಾಡಿದ್ದು ವಿಷಾದನೀಯ. ಏಪ್ರಿಲ್ 29ಕ್ಕೆ ದೇವರಾಜೇಗೌಡ ನನ್ನನ್ನು ಭೇಟಿಯಾಗಿದ್ದು ಇದೇ ಮೊದಲು. ಅಲ್ಲಿ ತನಕ ಅವನನ್ನು ನಾನು ಯಾವತ್ತೂ ಕೂಡ ಭೇಟಿ ಆಗಿರಲಿಲ್ಲ. ಭೇಟಿಯಾದಂಥ ಸಂದರ್ಭದಲ್ಲಿ DKಶಿಯನ್ನು ಭೇಟಿ ಮಾಡಿಸಿ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಪದೇ 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 ಮನವಿಯನ್ನು ಮಾಡಿದ್ದ. ಹೊಳೆ ನರಸೀಪುರದವರು ಬಂದು ನಿಮ್ಮನ್ನು ದೇವರಾಜೇಗೌಡ ಕೇಳ್ತಿದ್ರು ಅಂತಲೂ ಕೂಡ ನಾನು ಮೊದಲ ಬಾರಿಗೆ ಫೋನ್ನಲ್ಲಿ DKಶಿಗೆ ಹೇಳಿದ್ದೆ. ಆಮೇಲೆ DKಶಿಯನ್ನು ಭೇಟಿ ಮಾಡಬೇಕು ಅಂತಲೂ ಕೂಡ ಕಾಯ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದ್ದೆ. ಸರಿ ಬಾ, ಏಟ್ರಿಯಾದಲ್ಲಿ ಇರ್ತೀನಿ ಅಂತೇಳಿ ಹೇಳಿದರು. ಆಗ ನಾನು DKಶಿಗೆ ಫೋನ್ ಮಾಡಿದ್ದೆ. ಅವರು ರಾಣೆಬೆನ್ನೂರಿನಲ್ಲಿ ಎಲ್ಲೋ ಇದ್ದರು. ನಾನು ಬರೋದು ರಾತ್ರಿ ಆಗುತ್ತೆ ಅಂತ ಹೇಳಿದರು. ಆಮೇಲೆ ರಾತ್ರಿ DKಶಿ ಭೇಟಿಯಾಗಿ ಹಾಸನದ ದೇವರಾಜೇಗೌಡ ನಿಮ್ಮನ್ನು ಭೇಟಿಯಾಗಬೇಕು ಅಂತೇಳಿ ಹೇಳ್ತಿದ್ದಾನೆ ಅಂದೆ. ಅದಕ್ಕೆ ಅವನ ಹತ್ರ ಏನು ಅಂತೇಳಿ DKಶಿ ಹೇಳಿದರು. ನಾನು ಉಪಮುಖ್ಯಮಂತ್ರಿ, ನೀವೇ ಹೀಗೆ ಅಂದರೆ ಹೇಗೆ ಅಂತೇಳಿ ಹೇಳಿದೆ. ಆಗ ನನ್ನ ಮೊಬೈಲ್ನಿಂದ ದೇವರಾಜೇಗೌಡಗೆ ಫೋನ್ ಮಾಡಿಕೊಟ್ಟೆ. ಆಗ ಅವರು ಫೋನಲ್ಲಿ ಮಾತನಾಡ್ತಾರೆ. ಇದಷ್ಟು ಅಸಲಿಗೆ ನಡೆದಿರುವಂಥ ವಿಚಾರ. ಆದರೆ ಇಲ್ಲಿ ನಡೆದಿರುವಂಥ ವಿಚಾರವೇ ಬೇರೆ, ಈ ದೇವರಾಜೇಗೌಡ ಹೇಳ್ತಿರುವಂಥ ವಿಚಾರವೇ ಬೇರೆ. ಫೋನ್ ಸಂಭಾಷಣೆ ಸಂದರ್ಭದಲ್ಲಿ ನನ್ನ ಬಳಿ ಹಲವು ದಾಖಲೆಗಳು ಇದೆ ಅಂತ ಹೇಳ್ಬಿಟ್ಟು ದೇವರಾಜೇಗೌಡ ಹೇಳಿದರು. ನಿನ್ನ ಬಳಿ ಇರೋದನ್ನು SITಗೆ ಕೊಡುವಂತಷ್ಟೇ DKಶಿ ಹೇಳಿದರು. ಅದು ಬಿಟ್ಟರೆ DKಶಿ ಜೊತೆಗೆ ಮಾತನಾಡಿಸಿದ ನಂತರ ಇದೇ ಹೋಟೆಲ್ಗೆ ನನ್ನನ್ನು ದೇವರಾಜೇಗೌಡ ಹುಡುಕಿಕೊಂಡು ಬಂದಿದ್ದರು. ಅವರ ನಡವಳಿಕೆ ಗಮನಿಸಿದರೆ ಹಣ ಗಳಿಸುವಂಥ ಉದ್ದೇಶ ಇದೆ ಅನ್ನೋದು ಇಲ್ಲಿ ದೇವರಾಜೇಗೌಡ ಮೇಲೆ ಶಿವರಾಮೇಗೌಡ ಮಾಡಿರುವಂಥ ಆರೋಪ. ಇನ್ನು ಪೆನ್ಡ್ರೈವ್ ಪ್ರಕರಣದ ರೂವಾರಿ ದೇವರಾಜೇಗೌಡ ಅವರನ್ನು ಮೊದಲು SIT ಬಂಧಿಸಬೇಕು. ಅವರ ಹಣದ ಮೂಲ ತನಿಖೆಯಾಗಲಿ. ಕಳೆದ 3 ತಿಂಗಳಿನಿಂದ ಯಾರ್ಯಾರ ಜೊತೆಗೆ ಫೋನ್ ಸಂಭಾಷಣೆಯನ್ನು ನಡೆಸಿದ್ದಾರೆ ಅನ್ನೋದು ಬಹಿರಂಗ ಆಗಲಿ. ದೇವರಾಜೇಗೌಡ ಜೊತೆಗಿನ DKಶಿ ಫೋನ್ ಸಂಭಾಷಣೆ ಸಂದರ್ಭದಲ್ಲಿ ಆತನಿಗೆ ಯಾವುದೇ ಹುದ್ದೆಯ ಆಫರನ್ನು ನೀಡಿಲ್ಲ. ಸಚಿವ ಸ್ಥಾನ ಬಿಡಿ, ಗ್ರಾಮ ಪಂಚಾಯತ್ ಹುದ್ದೆಯನ್ನು ಕೂಡ ಆಫರ್ ಮಾಡಿಲ್ಲ. ಇಂಥದ್ರಲ್ಲಿ ಆತ ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಶಿವರಾಮೇಗೌಡ ಹೇಳ್ತಾರೆ. ಬಟ್ ಒಂದಂತೂ ಸತ್ಯ, ಇಲ್ಲಿ ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೆ ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಯತ್ನಿಸ್ತಿದ್ದಾರೆ ಅನ್ನೋದು ಮಾತ್ರ ವಾಸ್ತವ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಕರಣವನ್ನು ಬೇರೆ ದಿಕ್ಕಿನತ್ತ ತಿರುಗಿಸಿದ್ರೆ ಆಗ ಈ JDSನ ಫ್ಯಾಮಿಲಿ ವಾರ್ ಏನಿದೆ ಇದು ಸ್ವಲ್ಪ ತಣ್ಣಗಾಗುತ್ತೆ ಅನ್ನೋದು, ಅಥವಾ ಈ ಶಾಕ್ ಏನಿದೆ ಇದರಿಂದ ಸ್ವಲ್ಪ ಹೊರಗಡೆ ಬರ್ಬೋದು ಅನ್ನೋದು ಇವರ ಲೆಕ್ಕಾಚಾರ ಇರ್ಬೋದು. ಬಟ್ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಇವರಿಗೆ ಗೊತ್ತಿಲ್ಲ ಅಂತೇನಲ್ಲ. ಈಗಾಗಲೇ SIT ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿದೆ ಮತ್ತು ಸರ್ಕಾರವು ಕೂಡ ಇದರಲ್ಲಿ ಶತಾಯಗತಾಯ ಶಿಕ್ಷೆಯನ್ನು ಕೊಡಿಸ್ತೀವಿ ಎನ್ನುವಂತಹ ಒಂದು ಶಪಥವನ್ನು ಮಾಡಿದೆ. ಹೀಗಾಗಿ ಈಗ HD ಕುಮಾರಸ್ವಾಮಿ ಆ್ಯಂಡ್ ಫ್ಯಾಮಿಲಿ ಹಾಗೆಯೇ ದೇವರಾಜೇಗೌಡ ಆ್ಯಂಡ್ ಗ್ಯಾಂಗ್ ಈ ಎರಡೂ ತಂಡದವರೆಗೂ ಕೂಡ ಆತಂಕ ಹೆಚ್ಚಾಗಿರುವಂಥದ್ದು. ಜೊತೆಗೆ ಇಲ್ಲಿ ಇನ್ನಷ್ಟು ಸಂಕಷ್ಟಗಳು ಬಂದು ತಲೆದೋರಿದ್ರೂ ಕೂಡ ಅಚ್ಚರಿ ಇಲ್ಲ, ಇನ್ನಷ್ಟು ಜನರ ಹೆಸರು ಹೊರಗಡೆ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಮಾತ್ರ ವಾಸ್ತವ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.